ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ದರ್ಗಾಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ, ಅಭಿವೃದ್ಧಿಗೆ ಸಹಕರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ಗೆ ಸನ್ಮಾನ, ಶಾಸಕರನ್ನು ಅಭಿನಂದಿಸಿದ ಮುಸಲ್ಮಾನ್ ಬಾಂಧವರು. ಬಾಳುಪೇಟೆಯಲ್ಲಿ ಶುದ್ಧ ನೀರಿನ ಸಮಸ್ಯೆಗೆ ಸಿಹಿ ಸುದ್ದಿ, ಮಾಧ್ಯಮದ ಧ್ವನಿಗೆ ಸ್ಪಂದಿಸಿ ಟ್ಯಾಂಕ್ ಸ್ವಚ್ಛ, ಸಾರ್ವಜನಿಕರ ಗೆಲುವಿಗೆ ಸಂಭ್ರಮ. ಎನ್ಎಸ್ಎಸ್ ಭಾವೈಕ್ಯತಾ ಶಿಬಿರಕ್ಕೆ ಚಾಲನೆ, 10 ರಾಜ್ಯಗಳಿಂದ 100 ಶಿಬಿರಾರ್ಥಿಗಳು ಭಾಗಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಉದ್ಘಾಟನೆ. ನಗರದ ಮಸೀದಿ, ಈದ್ಗಾ ಮತ್ತು ದರ್ಗಾಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಒದಗಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ಪೆನ್ಷನ್ ಮೊಹಲ್ಲಾ ಡಿಸಿಎಂ ಹಾಲ್ನಲ್ಲಿ ಮುಸಲ್ಮಾನ್ ಬಾಂಧವರು ಶಾಸಕ ಸ್ವರೂಪ್ ಪ್ರಕಾಶ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಕಳೆದ ಹಲವು ವರ್ಷಗಳ ಬೇಡಿಕೆಯಾಗಿದ್ದ ದರ್ಗಾ ಮತ್ತು ಈದ್ಗಾಗಳ ಅಭಿವೃದ್ಧಿಗೆ ಸರ್ಕಾರದ ಜೊತೆ ಚರ್ಚಿಸಿ ಹೆಚ್ಚಿನ ಅನುದಾನ ತಂದು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಸೀದಿಗಳು, ದರ್ಗಾ, ಈದ್ಗಾಗಳ ಅಭಿವೃದ್ಧಿಗೆ ಹಣ ಒದಗಿಸಿದ ಹಿನ್ನೆಲೆಯಲ್ಲಿ ಶಾಸಕರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಮಸೀದಿಗಳು, ಈದ್ಗಾ, ದರ್ಗಾಗಳು ಇವೆ. ಮುಸಲ್ಮಾನರ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಸರ್ಕಾರದ ಅನುದಾನದ ಜೊತೆಗೆ ಶಾಸಕರ ಅನುದಾನವನ್ನು ನೀಡಿ ಅವರ ಕ್ಷೇಮ ಅಭಿವೃದ್ಧಿಗೆ ಕೆಲಸ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅನುದಾನ ತಂದು ಅವರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಇನ್ನಷ್ಟು ಹೊಸ ಅಭಿವೃದ್ಧಿ ಕಾಮಗಾರಿಗಳಿಗೆ ತನ್ನ ಕೈಲಾದಷ್ಟು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಮುಸಲ್ಮಾನ್ ಸಮುದಾಯವನ್ನು ಮೇಲೆತ್ತುವ ನಿಟ್ಟಿನಲ್ಲಿ ಶ್ರಮ ವಹಿಸುವುದಾಗಿ ಹೇಳಿದರು. ಹೆಚ್ಚು ಅನುದಾನವನ್ನು 90 ಲಕ್ಷ ಅನುದಾನವನ್ನು ಜಮೀರ್ ಸಾಹೇಬರ ಒಂದು ಆಶೀರ್ವಾದದಿಂದ ಇವತ್ತೇನು ನಮ್ಮ ಹಾಸನ ನಗರಕ್ಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಸಚಿವರಿಗೆ ಜಮೀರ್ ಅಹಮದ್ ಅವರಿಗೆ ಈ ನಿಮ್ಮ ಸಂದರ್ಭದಲ್ಲಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ, ಅದೇ ರೀತಿ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು, ಅದೇ ರೀತಿ ನನ್ನ ಒಂದು ಶಾಸಕ ನಿಧಿಯಿಂದಲೂ ಕೂಡ 20 ಲಕ್ಷ ಅನುದಾನವನ್ನು ಕೊಟ್ಟು ಇವತ್ತು ಕುಬಾ ಮಸೀದಿ ಇರ್ಬೋದು, ಹಲವಾರು ಮಸೀದಿಗಳು, ಬರ್ಲೈನ್ ಮಸೀದಿ, ಹಲವಾರು ಮಸೀದಿಗಳಿಗೆ ಕಾಮಗಾರಿ ನಡೀತಾ ಇದೆ, ದುರಸ್ಥಿತಿ ಕೂಡ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭ ನಾನು ಕೂಡ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಾನು ಕೂಡ ಅಭಿನಂದನೆಗಳು ತಿಳಿಸಿ, ಮುಂದೆ ಏನೇನು ಕೆಲಸಗಳಾಗಬೇಕಾಗಿದೆ ಅವರ ಬೇಡಿಕೆಗಳನ್ನ ಕೇಳ್ಪಟ್ಟೆ. ಖಬ್ರಸ್ತಾನ್ ವಿಚಾರವಾಗಿ ಅವರಿಗೆ ಭಾಳಷ್ಟು ಒಂದು ಅವಶ್ಯಕತೆ ಇದೆ, ಅದನ್ನು ಕೂಡ ಶೀಘ್ರದಲ್ಲೇ ಖಬ್ರಸ್ತಾನ್ಗೆ ಜಾಗವನ್ನು ಕೊಡಿಸೋಣ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಈ ಸಂದರ್ಭ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನು ಕೋರ್ತೇನೆ. 2 ವರ್ಷದಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಇದೇ ಮೊದಲನೇ ಬಾರಿಗೆ ಬಂದಿರೋದು, 2.5 ವರ್ಷ ಆದಮೇಲೆ. ಹಾಗಾಗಿ 90 ಲಕ್ಷ ಕೊಟ್ಟಿರೋದು ಬಹಳ ಹೆಚ್ಚು. ಜಮೀರ್ ಅಹಮದ್ ಬಾಳುಪೇಟೆ ಗ್ರಾಮದಲ್ಲಿ ಕಲುಷಿತ ನೀರಿನ ಸಮಸ್ಯೆಯ ಬಗ್ಗೆ ಮಾಧ್ಯಮದಲ್ಲಿ ವರದಿ ಬಂದ ನಂತರ ತಕ್ಷಣ ಸ್ಪಂದಿಸಿದ ಪಂಚಾಯಿತಿ ಅಧಿಕಾರಿಗಳು ಹಳೆಯ ನೀರಿನ ಟ್ಯಾಂಕ್ ಅನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಳೆದ ದಿನಗಳಲ್ಲಿ ಗಲೀಜು ತುಂಬಿದ ಟ್ಯಾಂಕ್ನಿಂದ ನೀರು ಸರಬರಾಜಾಗುತ್ತಿರುವುದು ಗ್ರಾಮಸ್ಥರ ಆರೋಗ್ಯಕ್ಕೆ ಅಪಾಯವಾಗಿತ್ತು. ಆದರೆ ಮಾಧ್ಯಮದ ಧ್ವನಿಗೆ ಸ್ಪಂದಿಸಿ ಪಂಚಾಯಿತಿ ತಕ್ಷಣ ಕ್ರಮ ಕೈಗೊಂಡಿದೆ. ಈ ಬಗ್ಗೆ ಧ್ವನಿ ಎತ್ತಿದ್ದ ಗ್ರಾಮಸ್ಥ ಶಿವಕುಮಾರ್ ಅವರು ಸಂತೋಷ ವ್ಯಕ್ತಪಡಿಸಿ ಇದಕ್ಕೆ ಸಹಕರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದು ಸಾರ್ವಜನಿಕರ ಗೆಲುವು ಎಂದು ದೃಶ್ಯ ಮಾಧ್ಯಮಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮಾಧ್ಯಮದ ಧ್ವನಿ ಜನರ ನೋವಿಗೆ ಪರಿಹಾರ ತಂದಿದೆ. ಗ್ರಾಮಸ್ಥರ ಆರೋಗ್ಯ ಕಾಪಾಡುವತ್ತ ಇದು ಒಳ್ಳೆಯ ಹೆಜ್ಜೆಯಾಗಿದ್ದು ಮುಂದಿನ ದಿನಗಳಲ್ಲಿ ಶುದ್ಧ ನೀರಿನ ಸರಬರಾಜು ನಿರಂತರವಾಗಿ ನಡೆಯಲಿ ಎನ್ನುವುದು ಜನರ ಅಪೇಕ್ಷೆ. ಬಾಳುಪೇಟೆಯ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಸ್ವಚ್ಛತೆಗಾಗಿ ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಕೊಟ್ಟ ನಂತರ ಈ ದಿನ ಅದನ್ನು ಶುಚಿತ್ವಗೊಳಿಸಲು ಯಶಸ್ವಿಯಾಗಿದೆ. ಇದಕ್ಕೆ ಸಹಕರಿಸಿದ ಬಾಳುಪೇಟೆ ಗ್ರಾಮ ಪಂಚಾಯಿತಿಯ PDO ಸರ್ ಆದ ಹರೀಶ್ ಅವರಿಗೂ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೂ ಮತ್ತು ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರವರಿಗೂ ಸಾರ್ವಜನಿಕವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ದೇಶದಲ್ಲಿ ಜಾತಿ, ಧರ್ಮ ಮತ್ತು ಪ್ರಾಂತೀಯ ಭೇದ ಭಾವದಿಂದ ಉಂಟಾಗುತ್ತಿರುವ ವೈಮನಸ್ಸುಗಳನ್ನು ನಿವಾರಿಸಿ ಶಾಂತಿ, ಸೌಹಾರ್ದತೆ ಹಾಗೂ ರಾಷ್ಟ್ರೀಯ ಏಕತೆ ಬಲಪಡಿಸುವ ಉದ್ದೇಶದಿಂದ ಈ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ ಆಯೋಜಿಸಿರುವುದು ಸಂತಸದ ವಿಷಯ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದರು. ಯುವಜನ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಬೆಂಗಳೂರು ಪ್ರಾಂತೀಯ ನಿರ್ದೇಶನಾಲಯವರ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಹಿಮ್ಸ್ನಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಸಾಮರಸ್ಯ ಹಾಗೂ ಸಹಬಾಳ್ವೆಯ ಮನೋಭಾವ ಬೆಳೆಸುವ ಮೂಲಕ ಸದೃಢ ಭಾರತ ನಿರ್ಮಾಣ ಸಾಧ್ಯ. ಅದಕ್ಕಾಗಿ ಈ ರೀತಿಯ ಶಿಬಿರಗಳು ಅವಶ್ಯಕ, ಮುಖ್ಯ ಎಂದರು. ಶಿಬಿರದಲ್ಲಿ ದೇಶದ 10 ರಾಜ್ಯಗಳಿಂದ 100 ಶಿಬಿರಾರ್ಥಿಗಳು ಹಾಗೂ ಕರ್ನಾಟಕದ 13 ವಿಶ್ವವಿದ್ಯಾನಿಲಯಗಳ 100 ಶಿಬಿರಾರ್ಥಿಗಳು ಸೇರಿ ಒಟ್ಟು 200 ಶಿಬಿರಾರ್ಥಿಗಳು ಮತ್ತು 10 ಶಿಬಿರಾಧಿಕಾರಿಗಳು ಭಾಗವಹಿಸಿದರು. ಶಿಬಿರದ ಅವಧಿಯಲ್ಲಿ ಪ್ರತಿದಿನ ಬೆಳಗ್ಗೆ ಧ್ವಜಾರೋಹಣ, ಯೋಗಾಭ್ಯಾಸ, ಪ್ರಥಮ ಚಿಕಿತ್ಸೆ ಹಾಗೂ ವಿಪತ್ತು ನಿರ್ವಹಣೆ, ಗಾಂಧಿ ಮತ್ತು ಯುವಜನತೆ, ಸ್ವಯಂ ರಕ್ಷಣೆ ಹಾಗೂ ಸೈಬರ್ ಅಪರಾಧ ತಡೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆದವು. ಶಿಬಿರಾರ್ಥಿಗಳು ಶ್ರಮದಾನ, ಬೀದಿ ನಾಟಕ ಮೂಲಕ ಜನಜಾಗೃತಿ ಕಾರ್ಯಕ್ರಮ,
ಸಕಲೇಶಪುರದ ಆಯ್ದ ಗ್ರಾಮಗಳಿಗೆ ಭೇಟಿ, ಜಿಲ್ಲೆಯ ಐತಿಹಾಸಿಕ ಸ್ಥಳಗಳಾದ ಬೇಲೂರು, ಹಳೆಬೀಡು ಸೇರಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿತು. In fact, it is not to say in words, it is a feeling, it's an emotional bond. We are not only bonded through geographical region, or through our ethnicity, or through our culture, but by the emotions and psychologically, socio-psychological bonding we are having among ourselves. That is the one thing which is we feel we are all one, and our allegiance, our commitment, our dedication to the one country, that is what the sense of unity what we are feeling. At the same time, we need to prioritize the country, whatever the nation interest, we always put forward before our personal interest. And through these kind of activities, we are ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಪ್ರಕಾಶ್, ಹಿಮ್ಸ್ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಾಧಿಕಾರಿ ನಿಚಿತಾ ಕುಮಾರಿ ಸೇರಿದಂತೆ ಇತರರು ಹಾಜರಿದ್ದರು. ಪ್ರತಿಮಾ ಟ್ರಸ್ಟ್ ಚನ್ನರಾಯಪಟ್ಟಣ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಯೋಗದಲ್ಲಿ ನಮಗೂ ಬದುಕು ಕುಡಿ ಎಂಬ ಪರಿಸರ ಸ್ನೇಹಿ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜರುಗಿತು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ನಾಟಕಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸುವಂತದ್ದು. ನಾವು ವ್ಯಕ್ತಿತ್ವ ರೂಪಿಸುವ ಸಲುವಾಗಿ ಓದಬೇಕು. ಹಾಗೆಯೇ ನಾಟಕಗಳು ಮಾನವನ ವ್ಯಕ್ತಿ ವಿಕಸನಕ್ಕೆ ಹಾಗೂ ಪ್ರಪಂಚ ಮತ್ತು ಜಗತ್ತು ಅರಿಯಲು ಕಲೆ ತುಂಬಾ ಮುಖ್ಯ. ನಾಟಕಗಳು ಕೂಡ ಕಲೆಯ ಒಂದು ಭಾಗ. ಮಕ್ಕಳಿಗೆ ಅಭಿನಯ ಎಂದರೆ ತುಂಬಾ ಪ್ರೀತಿ. ಅಭಿನಯ ಮೂಲಕ ತಮ್ಮ ವ್ಯಕ್ತಿತ್ವ ಅನಾವರಣಕ್ಕೆ ಒಂದು ಅವಕಾಶ ಕಲ್ಪಿಸಿದೆ ಎಂದರು. ನಿಮಗೆಲ್ಲ ಒಂದು ನಾಟಕ ಮಾಡ್ತಾ ಇದ್ದಾರೆ, ನಮಗೂ ಬದುಕು ಕೊಡಿ. ಏನು ನಾಟಕದ ಹೆಸರು? ಹೌದು, ನಮಗೂ ಬದುಕು ಕೊಡಿ ಅಂತ ಒಂದು ನಾಟಕ. ನಾಟಕಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಹೇಗೆ ಅಂದರೆ, ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತಂದರೆ ಓದಬೇಕು. ಓದೋದ್ರ ಜೊತೆಯಲ್ಲಿ ಒಂದು ಕಲೆ ಅಂತ ಹೇಳ್ತೀವಿ, ನಾಟಕಗಳು. ಯಾಕೆ ಅಂದರೆ, ಮನುಷ್ಯನ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂದರೆ, ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದರೆ, ಪ್ರಪಂಚವನ್ನು ಜಗತ್ತನ್ನು ಅರಿಬೇಕು ಅಂದರೆ ಕಲೆ ತುಂಬ ಮುಖ್ಯ. ನಾಟಕವೂ ಸಹ ಕಲೆಯ ಒಂದು ಅಂಶ ಅಲ್ವಾ, ಒಂದು ಭಾಗ. ಅನೇಕ ಕಲೆಗಳಿದೆ ಮನುಷ್ಯನ ಜೀವನವನ್ನು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಬಲರಾಮ್ ಕೆಎನ್, ಪ್ರತಿಮಾ ಟ್ರಸ್ಟ್ನ ಅಧ್ಯಕ್ಷರಾದ ಉಮೇಶ್ ತೆಂಕನಹಳ್ಳಿ ಸೇರಿದಂತೆ ಇತರರು ಹಾಜರಿದ್ದರು. ಸಂವಿಧಾನ ಆಶಯ, ಗುರಿ, ಉದ್ದೇಶವನ್ನೊಳಗೊಂಡ ಬರಗೂರು ರಾಮಚಂದ್ರಪ್ಪ ಅವರ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಎಂಬ ಕೃತಿ ಜನವರಿ 10ರಂದು ಜನಾರ್ಪಣೆಯಾಗುತ್ತಿದೆ ಎಂದು ರಾಜ್ಯ ಆಯೋಜಕರಾದ ರಾಜುಗೂರೂರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನಮ್ಮ ದೇಶ ಸಂಕಷ್ಟಗಳ ಸಾಲಿನಲ್ಲಿದೆ. ಕೃತಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ, ಜಾತಿ ಜಗಳ, ದಲಿತರ ಮೇಲಿನ ಹಲ್ಲೆ ಸೇರಿದಂತೆ ಮುಂತಾದ ದೌರ್ಜನ್ಯಗಳನ್ನು ಖಂಡಿಸಲಾಗಿದೆ. ಕಾರ್ಯಕ್ರಮವು ಆರ್ಸಿ ರಸ್ತೆಯ ಶ್ರಮ ಎಂಬಲ್ಲಿ ನಡೆಯಲಿದ್ದು, ಲೇಖಕಿ ಹಾಗೂ ಮಹಿಳಾ ಪರ ಹೋರಾಟಗಾರ್ತಿ ರೂಪಾ ಹಾಸನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತ ಮತ್ತು ಸಮಾನತೆಯ ಸ್ನೇಹಿತ ಈ ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ, ಬಹುಶಃ ಈಗಾಗಲೇ ನಮ್ಮ ಸ್ನೇಹಿತರು ರಾಜಶೇಖರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ. ಪ್ರಸ್ತುತ ಸಮಾಜ ವಿಘಟನೆಯತ್ತ ಹೋಗ್ತಾ ಇದೆ. ಸಂಕಷ್ಟದ ಸಂಕ್ರಮಣದ ಕಾಲದಲ್ಲಿ ಇವತ್ತು ದೇಶ ಇದೆ. ಈ ಸಂದರ್ಭದಲ್ಲಿ ಸೌಹಾರ್ದ ಭಾರತ ಮತ್ತು ಸಮಾನತೆಯ ಸ್ನೇಹಿತ ಕೃತಿ ಬಿಡುಗಡೆಯಾಗ್ತಿರುವುದಂಥದ್ದು ಬಹಳ ಔಚಿತ್ಯ ಮತ್ತು ಅನಿವಾರ್ಯ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ. ಇವತ್ತು ದೇಶ ಅನೇಕ ಸಂಕಷ್ಟಗಳನ್ನು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದೆ. ವಿಶೇಷವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳಿರ್ಬೋದು, ಅಸ್ಪೃಶ್ಯತೆ ಹೆಸರಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳಿರ್ಬೋದು,
ನಿರುದ್ಯೋಗ ಇರ್ಬೋದು, ರೈತರ ಆತ್ಮಹತ್ಯೆ ಇರ್ಬೋದು, ಇಂಥ ಅನೇಕ ಸಂಕಷ್ಟಗಳ ಸವಾಲಿನಲ್ಲಿ ಸಿಐಟಿಯು ರಾಜ್ಯ ಉಪಾಧ್ಯಕ್ಷರು ಧರ್ಮೇಶ್ ಕೃತಿ ಬಿಡುಗಡೆಗೊಳಿಸಲಿದ್ದು ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಕಾಮಗಾರಿ ಪೂರ್ಣಗೊಳ್ಳದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಬಾರದು ಎಂದು ದಲಿತ ಸಂಘರ್ಷ ಸಮಿತಿಯ ಶ್ರೀನಿವಾಸ್ ತಿಳಿಸಿದ್ದಾರೆ. ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಸರ್ಕಾರದ ಅನುದಾನದ ಪುರಸಭೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 30 ಲಕ್ಷಗಳನ್ನು ಮೀಸಲಿಟ್ಟು ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಿಸಿರುತ್ತಾರೆ ಮತ್ತು ಕಾಮಗಾರಿ ಇನ್ನೂ ಪೂರ್ಣಗೊಂಡಿರುವುದಿಲ್ಲ. ತಾಲೂಕು ಆಡಳಿತ ಮತ್ತು ಶಾಸಕರು ತರಾತುರಿಯಲ್ಲಿ ಇದೇ ಜನವರಿ 26ರಂದು ಪುತ್ಥಳಿಯನ್ನು ಅನಾವರಣ ಮಾಡಲು ದಿನಾಂಕ ನಿಗದಿ ಮಾಡಿದ್ದಾರೆ. ಎಲ್ಲ ದಲಿತ ಮುಖಂಡರುಗಳು ಸಾರ್ವಜನಿಕರು ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ತರಾತುರಿಯಲ್ಲಿ ಅನಾವರಣ ಮಾಡದೆ ಬಾಕಿ ಉಳಿದ ಎಲ್ಲ ಕಾಮಗಾರಿಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಪೂರ್ಣಗೊಳಿಸಿ ನಂತರದ ದಿನಗಳಲ್ಲಿ ಪುತ್ಥಳಿ ಅನಾವರಣಕ್ಕೆ ದಿನ ನಿಗದಿಪಡಿಸುವಂತೆ ತಿಳಿಸಿದರಲ್ಲದೆ ವಿರೋಧ ಮಾಡಿದರೂ ಸಹ ಶಾಸಕರು ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ಅನಾವರಣಗೊಳಿಸುವಲ್ಲಿ ಮುಂದಾಗುವುದು ಖಂಡನೀಯ ಹಾಗೂ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. 30 ಲಕ್ಷ ಹಣವನ್ನು 15ನೇ ಹಣಕಾಸು ಅನುದಾನದಲ್ಲಿ ಅದನ್ನು ಮೀಸಲಿಟ್ಟು ಅದರ ಕಾಮಗಾರಿಗಾಗಿ ಟೆಂಡರನ್ನು ಸಹ ಕರೆದಿರ್ತಾರೆ. ಟೆಂಡರ್ ಕರೆದು ಅವ್ರಿಗೆ 6 ತಿಂಗಳು ಕಾಲಾವಧಿ ಕೊಟ್ಟಿರ್ತಾರೆ. ಅವರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆದರೆ ಶಾಸಕರು ಏನು ಮಾಡ್ತಾರೆ, ಅದು ತರಾತುರಿನಲ್ಲಿ ಜನವರಿ 26ಕ್ಕೆ ಅದನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಅವರು ತರಾತುರಿಯಲ್ಲಿ ಮಾಡೋಕ್ಕೆ ಹೊರಟವ್ರೆ. ದಯಮಾಡಿ ಆ ದಿನದಲ್ಲಿ ಯಾರೂ ಕೂಡ ನಮ್ಮ ರಾಜ್ಯ ಸಚಿವರು ಯಾರೂ ಬರೋದಿಲ್ಲ. ಅವರು ಅವತ್ತು ಜನವರಿ 26 ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲ ಕಾರ್ಯಕ್ರಮಗಳಿರ್ತವೆ. ಹಂಗಾಗಿ ಮತ್ತು ಕಾಮಗಾರಿ ಪೂರ್ಣ ಮುಕ್ತಾಯ ಆಗದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ನಮ್ಮ ಸಂಪೂರ್ಣವಾದ ಒತ್ತಾಯ ಇದೆ. ಕನಸು ಬಾಬಾ ಸಾಹೇಬ್ರ ಪುತ್ಥಳಿ ತಿರ್ಬೇಕು ಅನ್ನೋದು ಅದು ಆಗಿದೆ. ಅದು ಓಪನ್ ದಿನವನ್ನು ನಾವು ಒಂದು ಅಂಬೇಡ್ಕರ್ ಹಬ್ಬದ ಥರ ಮಾಡಬೇಕು, ಅದ್ದೂರಿಯಾಗಿ ಮಾಡಬೇಕು. ದಯಮಾಡಿ ನಮಗೆ ಒಂದು ವಾರ ಮುಂದಕ್ಕೆ ಟೈಮ್ ಕೊಡಿ. ನಾವು ಕೆಲ ಸಚಿವರ ಜೊತೆ ಮಾತಾಡಬೇಕು, ಬೆಂಗಳೂರಿಗೆ ಹೋಗಬೇಕು. ನಮ್ಮ MLC ಆದ ಗೋಪಾಸ್ವಾಮಿನೂ ಕರ್ಕೊಂಡು ಎಲ್ಲ ಮಂತ್ರಿಗಳ ಜೊತೆ ಹೋಗಬೇಕು. ನೀವು ಬನ್ನಿ, ಹೋಗ್ಬಿಟ್ಟು ದಿನಾಂಕ ಫಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಕರೆಸ್ಬಿಟ್ಟು ಉದ್ಘಾಟನೆ ಮಾಡೋಣ ಅಂತ ಕೇಳ್ಕೊಂಡು, ಬಟ್ ಅವ್ರು ನಮ್ಮ ಮನವಿಗೆ ಯಾವುದೇ ಥರ ಸ್ಪಂದಿಸಿಲ್ಲ. ನಾವು ಮಾಧ್ಯಮಗಳ ಮುಖಾಂತರ ಇವತ್ತು ಉಸ್ತುವಾರಿ ಮಿನಿಸ್ಟ್ರುಗಳ ಗಮನಕ್ಕೆ ತಂದು ಅವರೂ ಸಹ ಭೇಟಿ ಮಾಡಿ ಇವತ್ತು ಒಂದು ವಾರ ಮುಂದಕ್ಕೆ ಇದನ್ನು ಡೇಟ್ ಹಾಕಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಬಾಲು, ಮಧುಸೂದನ್, ಚಂದ್ರು ತಗಡೂರು, ವಾಸು ಸುಸಲಕೆರೆ, ಬಾಲಾಜಿ ಹಾಜರಿದ್ದರು. ಮಾಜಿ ಸಚಿವ ಕೆವಿ ಮಲ್ಲಪ್ಪ ಅವರ 13ನೇ ವರ್ಷದ ಸಂಸ್ಮರಣೆ ಪ್ರಯುಕ್ತ ತಾಲೂಕಿನ ಬೈಚನಹಳ್ಳಿ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಬಳಿಕ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಮಲ್ಲಪ್ಪ, ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸಬೇಕೆಂಬ ಉದ್ದೇಶದಿಂದ 80ರ ದಶಕದಲ್ಲಿ ಸಾರ್ವಜನಿಕರ ದೇಣಿಗೆ ಹಣದಲ್ಲಿ ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ ಎಂದರು. ಕಾರ್ಯದರ್ಶಿ ಎಂಸಿ ರಘು ಅವರ ಮಲ್ಲಪ್ಪನವರು ಕಟ್ಟಿಸಿದ ಶಾಲೆಯ ಆವರಣದಲ್ಲಿ ಅವರ ಪುತ್ಥಳಿ ನಿರ್ಮಿಸಿ ಮುಂದಿನ ಯುವ ಪೀಳಿಗೆಗೆ ಅವರ ಆದರ್ಶಗಳನ್ನು ಪರಿಚಯಿಸಿಕೊಡುವಂತೆ ಸಲಹೆ ಮಾಡಿದರು. ನಿವೃತ್ತಿ ಹೊಂದಿದ ಉಪನ್ಯಾಸಕ ಸುರೇಶ್ ಬಾಬು, ನೌಕರರಾದ ಚಂದ್ರೇಗೌಡ, ಕರಿಯಯ್ಯ ಅವರನ್ನು ಗೌರವಿಸಿ ಬೀಳ್ಕೊಡಲಾಯಿತು. ನಮ್ಮ ಸ್ಕೂಲಲ್ಲಿ ಯಾಕೆ ಮಾಡಬಾರ್ದು? ಅವರು 65 ವರ್ಷ ಅಧ್ಯಕ್ಷರಾಗಿದ್ದಲ್ಲ, 48 ವರ್ಷ ಮೊದಲ ಸ್ಟಾರ್ಟ್ ಆದಾಗಿಂದಲೂ ಸಹ ಅವರು ಸಂಸ್ಥೆ ಸ್ಟಾರ್ಟ್ ಆದಾಗಿಂದಲೂ ಸಹ ಅವರು 48 ವರ್ಷ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿ ಈ ತರ ನಮ್ಮ ಸ್ಕೂಲಲ್ಲಿ ಮಾಡಬಾರ್ದು. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಗೊತ್ತಾಗಲಿ ಈ ಸ್ಕೂಲ್ ಪ್ರಾರಂಭ ಆಗಿದೆ, ಯಾವಾಗ ಪ್ರಾರಂಭ ಮಾಡಿದಾರೆ, ಯಾರು ಈಗ ಅವರ ಅದಕ್ಕೋಸ್ಕರ ಈಗ ಸ್ಮರಣೆಯನ್ನು ಮಾಡಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಕುಮಾರಯ್ಯ ಹತ್ರ ಮತ್ತೆ ಇದೇ ವೇಳೆ ಸಂಸ್ಥೆಯ ಖಜಾಂಚಿ ಎಂಆರ್ ಜಯರಾಮ್, ನಿರ್ದೇಶಕರಾದ ಬಿಎ ಮಂಜೇಗೌಡ, ಪ್ರಾಂಶುಪಾಲ ಕುಮಾರಯ್ಯ, ಎಂಎಸ್ ಯೋಗೇಶ್, ಎಂಎಸ್ ಆಂಜನೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಗೂಂಡಾ ಸರ್ಕಾರ ಅಧಿಕಾರದಲ್ಲಿದೆ. ಜನಸಾಮಾನ್ಯರಿಗೆ ಇರಲಿ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ಎನ್ ಡಿ ಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಶಾಸಕ ದ್ವಯರು ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆಸಿದ ಗೂಂಡಾ ವರ್ತನೆ ನೋಡಿದರೆ ರಾಜ್ಯದಲ್ಲಿ ಸಾಮಾನ್ಯ ಜನತೆಯ ಸ್ಥಿತಿ ಏನು ಎಂಬುದು ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕರ ಈ ಗೂಂಡಾ ವರ್ತನೆಗೆ ಅವರದೇ ಪಕ್ಷದ ಅಮಾಯಕ ಕಾರ್ಯಕರ್ತನ ಬಲಿಯಾಗಿದ್ದು ನೋವಿನ ಸಂಗತಿ. ಇದನ್ನು ಸಹ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಈ ಹತ್ಯೆಯನ್ನು ಜನಾರ್ದನ್ ರೆಡ್ಡಿ ಅವರ ಗುಂಪಿನ ಕಡೆಯವರು ಮಾಡಿದ್ದಾರೆ ಎಂದು ಪ್ರಕರಣವನ್ನು ತಿರುಚಲು ಯತ್ನಿಸುತ್ತಿದೆ. ಅಲ್ಲದೆ ಈ ಸಂಬಂಧ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಮಾನತು ಮಾಡುವ ಮೂಲಕ ಪೊಲೀಸರು ಸಹ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಲು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಪೊಲೀಸ್ ಇಲಾಖೆಗೆ ಸಿದ್ದರಾಮಯ್ಯ ಸರ್ಕಾರ ರವಾನಿಸಿದೆ ಎಂದು ಆರೋಪಿಸಿದರು.
ವಾಸ್ತವತೆಯ ನೆಲೆಗಟ್ಟಿನಲ್ಲಿ ಸರ್ಕಾರ ತನ್ನ ವಿವೇಕ, ವಿವೇಚನೆ, ವಿಚಕ್ಷಣೆಯನ್ನ ಬಳಸಿಕೊಂಡು ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತ, ತಪ್ಪಿತಸ್ಥರಿಗೆ ಸೂಕ್ತವಾಗಿ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕಾದಂತಹ ಸರ್ಕಾರ ಅದಕ್ಕೆ ವಿವೇಕನೂ ಇಲ್ಲ, ವಿವೇಚನೆಯೂ ಇಲ್ಲ, ವಿಚಕ್ಷಣೆ ಮೊದಲೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ಹಾರಿ ಬಂದಂತಹ ಒಂದು ಗುಂಡು ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಪಕ್ಷಿಯನ್ನು ಹಾರಿಸಿದೆ. ಇದರಲ್ಲಿ ಎರಡನೇ ಮಾತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್, ನಗರ ಬಿಜೆಪಿ ಮಂಡಲಾಧ್ಯಕ್ಷ ಅವಿನಾಶ್ ನಾಯ್ಡು, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜು ಕುಮಾರ್, ಸಿಂಧು ಮತ್ತು ಇತರರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಎಂಬ ಲೇಖನ ಸಂಕಲನದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜನವರಿ 8ರಂದು ನಡೆಯಲಿದೆ ಎಂದು ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ ಭೀಮ್ ಮಂಜು ತಿಳಿಸಿದ್ದಾರೆ. ಸಕಲೇಶಪುರ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್, ಕಾರ್ಯನಿರತ ಪತ್ರಕರ್ತರ ಸಂಘ, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಗುರುವಾರ ಬೆಳಗ್ಗೆ 11 ಗಂಟೆಗೆ ಸಕಲೇಶಪುರದ ಲಯನ್ಸ್ ಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾದ ಎಚ್ಎಂ ವಿಶ್ವನಾಥ್ ವಹಿಸಲಿದ್ದಾರೆ. ಸಕಲೇಶಪುರದ ಸಾಹಿತಿ ಶ್ರೀಪ್ರಸಾದ್ ರಕ್ಷಿದಿ ಅವರು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುರಳಿ ಮೋಹನ್, ಅನಿಮಹಲ್ ಜಮ್ಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಕೆ ಮುಸ್ಲಿಯಾರ್, ಯೋಜನಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಜೈ ಮಾರುತಿ ದೇವರಾಜ್, ಭೀಮಾ ವಿಜಯ ಪತ್ರಿಕೆಯ ಸಂಪಾದಕ ನಾಗರಾಜ್ ಹೆತ್ತೂರು, ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹ್ಮದ್, ಪ್ರಕಾಶಕ ಅಜರುದ್ದೀನ್, ಕನ್ನಡ ಸಾಹಿತ್ಯ ಪರಿಷತ್ ಸಕಲೇಶಪುರ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಗುರುವಾರ ನನ್ನ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದರ ಶೀರ್ಷಿಕೆ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು. ಈ ಪುಸ್ತಕದ ಒಳಗಡೆ ಒಂದು ಕಲ್ಪನೆ ಇದೆ ನನ್ನದು. ಏನಂತ ಹೇಳಿದ್ರೆ, ಮನುಷ್ಯನ ಬದುಕಿನಲ್ಲಿ ಏನಾರು ಇಲ್ಲದೆ ಹೋದರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆ ಮೂಡುತ್ತೆ. ಅದಕ್ಕೆ ಒಂದು ಸಮರ್ಕೊಂಡು ಹೋಗಿದ್ದೀನಿ ನಾನು. ಉದಾಹರಣೆಗೆ, ಈ ಜಗತ್ತಲ್ಲಿ ರೋಗಗಳೇ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ, ಅದಕ್ಕೆ ಪೂರಕವಾಗಿ ವೈದ್ಯರುಗಳೇ ಇಲ್ಲದೆ ಹೋದರೆ ಈ ಜಗತ್ತು ಯಾವ ರೀತಿ ಇರುತ್ತೆ ಅಂತ, ಮತ್ತು ಯುದ್ಧಗಳೇ ಇಲ್ಲದೆ ಹೋದರೆ ಈ ಜಗತ್ತು ಹೇಗಿರ್ತಾ ಇತ್ತು, ಮತ್ತು ವಿಜ್ಞಾನ ಇಲ್ಲದೆ ಹೋದರೆ ಈ ಜಗತ್ತು ಹೇಗಿರ್ತಾ ಇತ್ತು. ಈ ರೀತಿಯಾಗಿ ಸುಮಾರು 31 ಲೇಖನಗಳ ಸಂಕಲನದ ಪುಸ್ತಕ ಇದಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಯೋಜಿತ ಅಧ್ಯಕ್ಷ ಕಾಂತರಾಜ್, ಲೇಖಕ ಮಲ್ನಾಡ್ ಮೆಹಬೂಬ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಕಲಾಭವನದಲ್ಲಿ ಮಲ್ನಾಡ್ ಇಂಟರ್ನ್ಯಾಷನಲ್ ಹಿಪೋ ಕ್ಯಾಂಪಸ್ ಶಾಲೆ ವತಿಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವರ್ಷದ ವಾರ್ಷಿಕೋತ್ಸವವನ್ನು ನವರಸ ಎಂಬ ವಿಶಿಷ್ಟ ಥೀಮ್ನಡಿ ಆಯೋಜಿಸಲಾಗಿದ್ದು, ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ಸಮಾರಂಭದಲ್ಲಿ ಇನ್ಫೋಸಿಸ್ ಫಿನಾಕಲ್ ಸಂಸ್ಥೆಯ ಗ್ಲೋಬಲ್ ಹೆಡ್ ಕೃಷ್ಣಸ್ವಾಮಿ ಸುಬ್ಬರಾವ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಗುರುತಿಸಿ ಅವುಗಳನ್ನು ಬೆಳೆಸುವಲ್ಲಿ ಇಂತಹ ವೇದಿಕೆಗಳ ಮಹತ್ವವನ್ನು ಅವರು ವಿವರಿಸಿದರು. ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಮತ್ತು ಮೌಲ್ಯಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಅವಿಭಾಜ್ಯವಾಗಿರಬೇಕೆಂದು ಸಲಹೆ ನೀಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಆರ್ ಟಿ ದೇವೇಗೌಡ ಅವರು ವಹಿಸಿಕೊಂಡಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಮಹೇಂದ್ರ, ರಾಜಶೇಖರ್, ಎಚ್ ಡಿ ಪಾರ್ಶ್ವನಾಥ್ ಹಾಗೂ ಶ್ರೀಮತಿ ಲಲಿತಾ ರೆಡ್ಡಿ ಅವರು ಉಪಸ್ಥಿತರಿದ್ದು ಶಾಲೆಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ಪ್ರಶಂಸಿಸಿದರು. ಶಾಲೆಯ ಪ್ರಾಂಶುಪಾಲರಾದ ಹೇಮಲತಾ ಅವರು ವಾರ್ಷಿಕ ವರದಿಯನ್ನು ವಾಚಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳು, ಸಹಪಠ್ಯ ಚಟುವಟಿಕೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಯಶಸ್ಸಿಗೆ ಶಾಲೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದ ಶ್ರಮ ಮಹತ್ತರವಾಗಿದ್ದು, ಪೋಷಕರ ಸಹಕಾರವೂ ಶ್ಲಾಘನೀಯವಾಗಿತ್ತು. ವಿದ್ಯಾರ್ಥಿಗಳ ನೃತ್ಯ, ನಾಟಕ ಸೇರಿದಂತೆ ನವರಸವನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಪ್ರದರ್ಶನಗಳು ಸಭಿಕರ ಮನಗಿದ್ವು. ಒಟ್ಟಿನಲ್ಲಿ ಮಲ್ನಾಡ್ ಇಂಟರ್ನ್ಯಾಷನಲ್ ಹಿಪೋ ಕ್ಯಾಂಪಸ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಸಾರ್ಥಕವಾಗಿ ಹಾಗೂ ಸ್ಮರಣೀಯವಾಗಿ ನೆರವೇರಿತು. ರಸ್ತೆ ಮಧ್ಯದ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕ್ಷಣಾರ್ಧದಲ್ಲಿ ದಗದಗನೆ ಹೊತ್ತಿ ಹುರಿದ ಘಟನೆ ನಡೆದಿದೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಶಿವಸಂದ್ರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮತ್ತು ತಿಪಟೂರು ಮಾರ್ಗ ಮಧ್ಯದಲ್ಲಿ ಬರುವ ಎಚ್ಎಎಲ್ ಘಟಕ ಹತ್ತಿರದ ಶಿವಸಂದ್ರ ಗೇಟ್ ಬಳಿಯಲ್ಲಿ ಘಟನೆ ನಡೆದಿದೆ. ಬೆಂಕಿಗೆ ಆಹುತಿಯಾದ ಕಾರು ಹಾಸನ ಮೂಲದ ಹೊಳೆನರಸೀಪುರದ ಮಂಜುನಾಥ್ ಎಂಬುವವರಿಗೆ ಸೇರಿದ್ದಾಗಿದೆ. ಬೆಂಗಳೂರು ಕಡೆಯಿಂದ ತಿಪಟೂರು ಮಾರ್ಗವಾಗಿ ಕೆಎ 04 MK 9474 ನಂಬರ್ನ ಹೂಂಡಾಯ್ ಕಂಪನಿಯ i10 ಕಾರ್ನಲ್ಲಿ ಬರುತ್ತಿದ್ದ ವೇಳೆ ಆಯತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕ್ಷಣಾರ್ಧದಲ್ಲಿ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡು ದಗದಗನೆ ಹೊತ್ತಿ ಉರಿದಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ರು. ಗುಬ್ಬಿ ಪೊಲೀಸರು ಸ್ಥಳದಲ್ಲಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣದ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಸಿಕ ಸಭೆಯನ್ನ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಆಂಡ್ರಕಳ್ಳಿ ಸಂತೋಷ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು. ಇದೇ ವೇಳೆ ಮಾತನಾಡಿ ರಾಜ್ಯಾದ್ಯಂತ ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಧ್ವನಿ ಎತ್ತುತ್ತಿದೆ. ನಮ್ಮ ಚಾಮರಾಜನಗರದ ಜಿಲ್ಲೆಯ ತಾಲೂಕಿನಾದ್ಯಂತ ಒಳ್ಳೆಯ ಹೆಸರು ಗಳಿಸಿದೆ. ಸಂಘಟನೆಯಲ್ಲೇ ನಮ್ಮ ಚಾಮರಾಜನಗರವೇ ಮೊದಲು. ನಮ್ಮ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕನ್ನಡ ಭಾಷೆ ಉಳಿಸುವಂತೆ ತಮ್ಮ ರಕ್ತದಲ್ಲೇ ಬರೆದು ಕೊಟ್ಟಿದ್ರು. ಈ ದಿನ ಕರೆದಿದ್ದ ಮಾಸಿಕ ಸಭೆಯಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ತಮ್ಮ ಬೆಂಬಲ ಸೂಚಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಣದ ಪದಾಧಿಕಾರಿಗಳೆಲ್ಲ ಸೇರಿ ಸಂಘಟನೆಯನ್ನು ಯಾವ ರೀತಿ ಸಂಘಟಿಸಬೇಕು, ಯಾವ ರೀತಿಯಾಗಿ ನೊಂದವರ ದೀನದಲಿತರ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ಕೈ ಬಲಪಡಿಸುವಂತೆ ಚರ್ಚಿಸಲಾಯಿತು. ತಾಲೂಕು ಘಟಕದ ವತಿಯಿಂದ ಇವತ್ತು ಒಂದು ಮಾಸಿಕ ಸಭೆಯನ್ನು ಏರ್ಪಡಿಸಿದ್ದು, ಈ ಸಂದರ್ಭದಲ್ಲಿ ಹೋಬಳಿ ಮಟ್ಟ ಮತ್ತು ಗ್ರಾಮಾಂತರ ಮತ್ತು ಪದಾಧಿಕಾರಿಗಳು ಎಲ್ಲ ಸೇರಿ ನಮಗೆ ಯಶಸ್ವಿ ಮಾಡಿಕೊಟ್ರು. ಅವ್ರಿಗೂ ನಾನು ಈ ವಿಚಾರದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಚಾಮರಾಜನಗರ ಗಡಿನಾಡು, ನಾಡು ನುಡಿ ಜಲ ಅನ್ನೋ ವಿಚಾರ ಬಂದಾಗ ಮೊದಲನೇದೇ ಚಾಮರಾಜನಗರ ಬಂದು ನಿಂತ್ಕೊಳ್ಳತಕ್ಕಂಥದ್ದು. ಯಾವುದೇ ವಿಚಾರ ಆದರೂ ಅತಿ ಹೆಚ್ಚು ಹೋರಾಟಗಾರರಿದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಇದೇ ಥರ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ಚು ಕನ್ನಡ ಪರವಾಗಿ ಕೆಲಸ ಮಾಡುತ್ತಾ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಖುಷಿ ಪಡ್ತೀನಿ. ಮಾಸಿಕ ಸಭೆಯಲ್ಲಿ ಮಹಿಳಾ ತಾಲೂಕು ಘಟಕದ ಅಧ್ಯಕ್ಷೆ ಸುಮಾ, ಜಿಲ್ಲಾ ಪ್ರಧಾನ ಸಂಚಾಲಕ ರಾಘವೇಂದ್ರ, ತಾಲೂಕು ಉಪಾಧ್ಯಕ್ಷ ಸುಂದರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ಸಹ ಕಾರ್ಯದರ್ಶಿ ರಘು ಮಸ್ಕಾಪುರ ಸೇರಿ ಇನ್ನಿತರರು ಭಾಗವಹಿಸಿದರು. ಮೂಗೂರು ಶ್ರೀ ತಿಪ್ಪಾದೇವಿ ರಥೋತ್ಸವಕ್ಕೆ ವಾಟಾಳು ಮಠದ ಶ್ರೀ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಚಾಲನೆ ನೀಡಿದರು. ಟಿ ನರಸೀಪುರ ತಾಲೂಕಿನ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಸ್ಥಳವಾದ ಮೂಗೂರು ಗ್ರಾಮದಲ್ಲಿ ನಡೆಯುವ ಅದ್ದೂರಿ ರಥೋತ್ಸವವು ಸಂಜೆ 4:45ಕ್ಕೆ ಸ್ವಾಮೀಜಿಗಳು ಹಾಗೂ ಸಚಿವರು ಚಾಲನೆ ನೀಡಿ ಟಿ ನರಸೀಪುರ ಕ್ಷೇತ್ರ ಹಾಗೂ ಮೂಗೂರು ಗ್ರಾಮ ಸೇರಿದಂತೆ ನಾಡಿನ ಎಲ್ಲ ಜನತೆಗೆ ಒಳಿತಾಗಲಿ ಹಾಗೂ ಕಾಲಕಾಲಕ್ಕೆ ಉತ್ತಮ ಮಳೆಯಾಗಿ ರೈತರು ಆರ್ಥಿಕವಾಗಿ ಸದೃಢವಾಗಲಿ ಎಂದು ಹಾರೈಸಿದರು. ಪುರಾಣ ಪ್ರಸಿದ್ಧಿ ಪಡೆದು ಧಾರ್ಮಿಕ ಕ್ಷೇತ್ರ ಎನಿಸಿದ ಇಲ್ಲಿನ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ದಿವ್ಯ ಮಹಾರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸೋಮವಾರ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ದೇಗುಲವನ್ನು ತಳಿರು ತೋರಣ ಹಾಗೂ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಸಾಂಪ್ರದಾಯಿಕವಾಗಿ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆದವು. ಮಧ್ಯಾಹ್ನ 3 ಗಂಟೆಗೆ ಅಲಂಕೃತಗೊಂಡ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರ ರಥದ ಮಂಟಪದಲ್ಲಿ ಅಮ್ಮನವರನ್ನು ಕೂರಿಸಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವಕ್ಕೆ ತಂದರು. ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಅವರು ರಥೋತ್ಸವದ ದಿನದ ಅನ್ನಸಂತರ್ಪಣೆ ಸೇವಾರ್ಥರಾಗಿ ಸರ್ಕಾರಿ ಶಾಲಾ ಆವರಣಕ್ಕೆ ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಭಕ್ತಾದಿಗಳಿಗೆ ಸಿಹಿ ಭೋಜನ ನೀಡುವ ಮೂಲಕ ಭಕ್ತರ ಸೇವೆ ಮಾಡಿದರು. ವಾಟಾಳು ಶ್ರೀಗಳು 1 ಗಂಟೆ ಮುಂಚಿತವಾಗಿ ಆಗಮಿಸಿ ಸಚಿವರ ಆಗಮನಕ್ಕೆ ಕಾದಿದ್ರು. ರಥ ಎಳೆಯುವ ತಬಕದಲ್ಲಿನ ಯುವ ಪಡೆ ಬಿಸಿಲಲ್ಲಿ ನಿಂತ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಕಾದು ಬಸವಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಎಂಡಿ ಬಸವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಡಿ ಲೋಕೇಶ್, ಮಾಜಿ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್, ಶಿವು, ಪಾರುಪತ್ಯಗಾರ ಎಂಬಿ ಸಾಗರ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅಲ್ಲಲ್ಲಿ ತಪಾಸಣೆ ಮಾಡುತ್ತಿದ್ದೀವಿ. ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ತಪಾಸಣೆ ಮಾಡಿದ್ದೇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿ ಕಂಡುಬಂದಿರುವ ಲೋಪಗಳ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೇವೆ. ಲೋಕಾಯುಕ್ತ ಕೇಸ್ ಅಷ್ಟೇ ಅಲ್ಲ, ಕ್ರಿಮಿನಲ್ ಕೇಸ್ ಸಹ ದಾಖಲಿಸಿದ್ದೇವೆ. ಹುಮನಾಬಾದ್ ಮತ್ತು ಆಳಂದದಲ್ಲಿ ಅನಧಿಕೃತ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅನಧಿಕೃತ ಚೆಕ್ ಪೋಸ್ಟ್ ಮೂಲಕ ಹಣ ಸಂಗ್ರಹಿಸಲಾಗುತ್ತಿದೆ. ನಕಲಿ ಆರ್ಟಿಒ ಹಾಗೂ ಎಆರ್ಟಿಒ ಅಧಿಕಾರಿಗಳ ಓಡಾಟವಾಗ್ತಿದೆ. ಹಗಲು ದರೋಡೆಯಾಗ್ತಿದೆ. ಇದು ರಾಬರಿ ಅಲ್ಲದೆ ಬೇರೇನೂ ಇಲ್ಲ. ಅಂತಹ ಚೆಕ್ ಪೋಸ್ಟ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂದ್ ಮಾಡಲಾಗಿದೆ. ಕಲಬುರಗಿಯಲ್ಲಿ ಸಾಕಷ್ಟು ಕೆರೆಗಳು ಒತ್ತುವರಿಯಾಗಿವೆ. ನಗರದಲ್ಲಿ ಒಟ್ಟು 7 ಕೆರೆಗಳು ಒತ್ತುವರಿಯಾಗಿದೆ. ಒತ್ತುವರಿಯಾದ ಕೆರೆಗಳ ದಾಖಲೆಗಳನ್ನು ಸಲ್ಲಿಸಲು ಡೆಡ್ ಲೈನ್ ನೀಡಲಾಗಿದೆ ಎಂದರು. ಬೇರೆ ಬೇರೆ ತಾಲೂಕುಗಳಿಗೆ ಟೀಮ್ ಹೋಗಿದ್ದಾರೆ. ಇಲ್ಲಿವರೆಗೂ ನನಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಅವೆಲ್ಲ ರಿಪೋರ್ಟ್ಗಳನ್ನು ಸ್ವಲ್ಪ ಸವಿಸ್ತಾರವಾಗಿ ಪಾಯಿಂಟ್ ವೈಸ್ ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಅಧಿಕಾರಿಗಳ ಗಮನಕ್ಕೆ ಏನೇನು ನ್ಯೂನತೆಗಳು ಕಂಡು ಬರ್ತಾ ಇದ್ದಾವೆ ನಿಮ್ಮ ಆಫೀಸಲ್ಲಿ ಅಂತ ಇಲ್ಲಿವರೆಗೆ ತಿಳಿಸಿ ಹೇಳಿದ್ದೀವಿ. ಮತ್ತು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಕೆಲವೊಬ್ಬರನ್ನ ವೈಯಕ್ತಿಕವಾಗಿ ಪಾರ್ಟಿ ಮಾಡ್ತೀವಿ, ಕೆಲವೊಬ್ಬರನ್ನ ಅವ್ರ ಹುದ್ದೆ ಮೇಲೆ ಪಾರ್ಟಿ ಮಾಡ್ತೀವಿ, ಮೇಲಾಧಿಕಾರಿಗಳನ್ನ ಪಾರ್ಟಿ ಮಾಡ್ತೀವಿ, ಕೆಲವು ಕೇಸ್ಗಳಲ್ಲಿ ಸರ್ಕಾರನ ಪಾರ್ಟಿ ಮಾಡ್ತೀವಿ, ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಇಲ್ಲಿ DC ಪಾರ್ಟಿ ಮಾಡ್ತೀವಿ, CEO ಪಾರ್ಟಿ ಮಾಡ್ತೀವಿ. ಇಲ್ಲಿ ಕಂಡಂಥ ಕೆಲವು ಅರಸು ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ ಹಿನ್ನೆಲೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಸಂಭ್ರಮಾಚರಣೆ ಮಾಡಲಾಯಿತು.
ಕೆಆರ್ಪೇಟೆ ಟಿಬಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮಾಚರಣೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ಸಂಭ್ರಮಿಸಿದರು. ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿ ಸಂಭ್ರಮಿಸಲಾಯಿತು. ಇಟ್ಕೊಂಡು ಅವರು ಮೊದಲು 5 ವರ್ಷ ಸಿಎಂ ಆಗಿದ್ದಾಗ ಅನೇಕ ಗ್ಯಾರಂಟಿಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಏನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಮಾಡಿ ಮೊದಲು ಅವರು ಬಜೆಟ್ ಮಂಡನೆ ಮಾಡಿದ ದಿನವೇ ಬಂದು ಬಡವರಿಗೋಸ್ಕರ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳೆಲ್ಲನೂ ಕೂಡ ಅವ್ರು ಹೇಳಿದಂಥ ಕೆಲಸನ ಒಂದು ತಪ್ಪದಂಗೆ ನೆರವೇರಿಸಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಪುನಃ 5 ವರ್ಷ ಪೂರ್ತಿ ಮಾಡಿ ಪುನಃ ಈಗ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರೇ ಇರಬೇಕು, ಅವರೇ ಬರಬೇಕು. ಅವರಾದನೆ ಬಡವರು ಮತ್ತು ಶೋಷಿತ ವರ್ಗಕ್ಕೆ ಹಿಂದುಳಿದ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಮಟ್ಟದ ಬ್ಯಾಡ್ಮಿಂಟನ್ ದಾವಣಗೆರೆಯಲ್ಲಿ ಇದೇ ಡಿಸೆಂಬರ್ 27 ಮತ್ತು 28ರಂದು ತಾಲೂಕಿನಲ್ಲಿ ನಡೆದಿದ್ದು, ನಗರದ ಹಾಸನ್ ಪಬ್ಲಿಕ್ ಪಿಯು ಕಾಲೇಜ್ ಭಾರತ್ ಪಿಯು ಅಕಾಡೆಮಿಯ ವಿದ್ಯಾರ್ಥಿಯಾದ ಚಂದನ್ ಕೆಬಿ ಅವರು ಡಬಲ್ಸ್ ಪ್ರಥಮ ಬಹುಮಾನ 19 ವರ್ಷದ ಒಳಗಿನ, ಡಬಲ್ಸ್ 2ನೇ ಬಹುಮಾನ 17 ವರ್ಷದೊಳಗಿನ, 3ನೇ ಬಹುಮಾನ 17 ವರ್ಷದ ಒಳಗಿನ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದು, ಇವರಿಗೆ ಭರತ್ ಅಕಾಡೆಮಿ ಸಂಸ್ಥಾಪಕರಾದ ಶ್ರೀಯುತ ಭರತ್, ಕಾರ್ಯದರ್ಶಿಗಳಾದ ಶ್ರೀಮತಿ ನೇತ್ರಾ ಭರತ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಮುರಳಿ ಹಾಗೂ ಉಪನ್ಯಾಸಕ ವರ್ಗದವರು, ಕಾಲೇಜ್ ಸಿಬ್ಬಂದಿಗಳು ವಿಜೇತ ವಿದ್ಯಾರ್ಥಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಲಗ್ಗೆರೆಯಲ್ಲಿ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಡಾ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ವತಿಯಿಂದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಸೇವಾರತ್ನ ಪ್ರಶಸ್ತಿ 2026 ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಎಂ ಗಣೇಶ್ ಗೌಡ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಶ್ರೀರಾಮ್ ನೇರ್ಲಗೆ ಅವರಿಗೆ ಸಾಲುಮರದ ತಿಮ್ಮಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಡಾ ನಿಶ್ಚಲಾನಂದನಾಥ ಸ್ವಾಮಿಗಳು, ಲಕ್ಷ್ಮೀಪತಯ್ಯನವರು, ಡಿವೈಎಸ್ಪಿ ಮಾಜಿ ಅಧಿಕಾರಿಗಳಾದ ಬಸವರಾಜ್ ಮಾಲಗಿತ್ತಿ, ಮೆಹಬೂಬ್ ಪಾಷಾ, ಪೊಲೀಸ್ ಅಧಿಕಾರಿಗಳು ಇನ್ನು ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದರ್ಗಾಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ, ಅಭಿವೃದ್ಧಿಗೆ ಸಹಕರಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ಗೆ ಸನ್ಮಾನ, ಶಾಸಕರನ್ನು ಅಭಿನಂದಿಸಿದ ಮುಸಲ್ಮಾನ್ ಬಾಂಧವರು. ಬಾಳುಪೇಟೆಯಲ್ಲಿ ಶುದ್ಧ ನೀರಿನ ಸಮಸ್ಯೆಗೆ ಸಿಹಿ ಸುದ್ದಿ, ಮಾಧ್ಯಮದ ಧ್ವನಿಗೆ ಸ್ಪಂದಿಸಿ ಟ್ಯಾಂಕ್ ಸ್ವಚ್ಛ, ಸಾರ್ವಜನಿಕರ ಗೆಲುವಿಗೆ ಸಂಭ್ರಮ. ಎನ್ಎಸ್ಎಸ್ ಭಾವೈಕ್ಯತಾ ಶಿಬಿರಕ್ಕೆ ಚಾಲನೆ, 10 ರಾಜ್ಯಗಳಿಂದ 100 ಶಿಬಿರಾರ್ಥಿಗಳು ಭಾಗಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಉದ್ಘಾಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ದಿನತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.